HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ನಗರಸಭೆ ಉಪಾಧ್ಯಕ್ಷರಾಗಿ ಹೇಮಲತಾ ಕಮಲ್ ಕುಮಾರ್ ಅವಿರೋಧ ಆಯ್ಕೆ. ಮೈತ್ರಿ ಧರ್ಮ ಪಾಲಿಸಿದ ಬಿಜೆಪಿ, ಸ್ಥಾನ ಉಳಿಸಿಕೊಂಡ ಜೆಡಿಎಸ್. ಆಲೂರು ಯುವ ಕಾಂಗ್ರೆಸ್ ವತಿಯಿಂದ ಬೆಲೆ ಏರಿಕೆಗೆ ಖಂಡನೆ. ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ. ಮೋದಿ ಸರ್ಕಾರದ ವಿರುದ್ಧ ಕೈ ಮುಖಂಡರ ವಾಗ್ದಾಳಿ. ಚನ್ನಕೇಶವ ಸ್ವಾಮಿಯ ಭಕ್ತಿ ತಾಣದಲ್ಲಿ ನಡೆದ ಜಾತ್ರಾ ಮಹೋತ್ಸವ. ಸತತ 15 ದಿನಗಳ ಜಾತ್ರೆಯಲ್ಲಿ ಕೇಶವನಿಗೆ ಭಕ್ತಿಭಾವ ಉತ್ಸವಗಳು. ಚನ್ನಿಗನ ಶಯನೋತ್ಸವದೊಂದಿಗೆ ಸಂಪನ್ನಗೊಂಡ ಜಾತ್ರಾ ಮಹೋತ್ಸವ. ಹಾಸನ ನಗರಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ಬುಧವಾರ ಮಧ್ಯಾಹ್ನ ನಡೆದ ಚುನಾವಣೆಯಲ್ಲಿ 5ನೇ ವಾರ್ಡಿನ ಸದಸ್ಯೆ ಜೆಡಿಎಸ್ ಬೆಂಬಲಿತ ಹೇಮಲತಾ ಕಮಲ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಸನ ನಗರಸಭೆಯ ಕುವೆಂಪು ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಹೇಮಲತಾ ಕಮಲ್ ಕುಮಾರ್ ಅವರು ಚುನಾವಣಾ ಅಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಮಾರುತಿಯವರಿಗೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಸರಿಯಾಗಿ 2 ಗಂಟೆಗೆ ಅವಿರೋಧ ಎಂದು ಘೋಷಣೆ ಮಾಡಿದ್ರು. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಮಾಡಿಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಎಲ್ಲಾ ಸದಸ್ಯರು ರೇವಣ್ಣ ಅವರ ನೇತೃತ್ವದಲ್ಲಿ ನಡೆದ ಸಭೆಯ ತೀರ್ಮಾನದಂತೆ ಹೇಮಲತಾ ಕಮಲ್ ಕುಮಾರ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಯಿತು. ಅದರಂತೆ ಎಲ್ಲಾ ಸದಸ್ಯರ ಸಮ್ಮುಖದಲ್ಲಿ ಹೇಮಲತಾ ಅವರು 2 ಸೆಟ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಬಿಜೆಪಿ ಹಾಗೂ ಕಾಂಗ್ರೆಸ್ನಿಂದ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆಯನ್ನ ಮುಕ್ತಾಯಗೊಳಿಸಿ ಮಧ್ಯಾಹ್ನ 1:30ಕ್ಕೆ ಚುನಾವಣಾ ಪ್ರಕ್ರಿಯೆಯನ್ನು ಆರಂಭಿಸಲಾಯಿತು. ನಂತರ ನಡೆದ ಚುನಾವಣೆಯಲ್ಲಿ ನಾಮಪತ್ರ ಹಿಂಪಡೆಯಲು ಅವಕಾಶ ಮಾಡಿಕೊಡಲಾಯಿತು. ನಾಮಪತ್ರ ವಾಪಸ್ ಪಡೆಯದ ಹಿನ್ನೆಲೆ ನಂತರ ಅವಿರೋಧ ಎಂದು ಘೋಷಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಆವರಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದ್ರು. ಚುನಾವಣಾ ಪ್ರಕ್ರಿಯೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹಾಗೂ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ, ಮಾಜಿ ಅಧ್ಯಕ್ಷ ಆರ್ ಮೋಹನ್, ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿದ್ರಿಕೆರೆ ಜಯರಾಮ್ ಹಾಗೂ ಜೆಡಿಎಸ್ ಬಿಜೆಪಿ ಸದಸ್ಯರು ಹಾಜರಿದ್ದರು. ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಹೇಮಲತಾ ಕಮಲ್ ಕುಮಾರ್ ಅವರನ್ನ ಅಭಿನಂದಿಸಿ ಗೌರವಿಸಿದ್ರು. ನಗರಸಭೆ ಸದಸ್ಯರು ಕೂಡ ಪುಷ್ಪಗುಚ್ಛ ನೀಡಿ ಅಭಿನಂದಿಸಿದ್ರು. ಇದೇ ವೇಳೆ ನಗರಸಭೆ ನೂತನ ಉಪಾಧ್ಯಕ್ಷೆ ಹೇಮಲತಾ ಮಾಧ್ಯಮದೊಂದಿಗೆ ಮಾತನಾಡಿ, ನಾನು ಮೊದಲು ಜೆಡಿಎಸ್ ಮುಖಂಡರಾದ ದೇವೇಗೌಡರಿಗೆ ನಗರಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟ ರೇವಣ್ಣ ಮತ್ತು ಭವಾನಿ ರೇವಣ್ಣನವರಿಗೆ ಮತ್ತು ಸೂರಜ್ ರೇವಣ್ಣ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಆಯ್ಕೆಯಾಗಲು ಸಹಕರಿಸಿದ ಬಿಜೆಪಿ ಮುಖಂಡರಾದ ಪ್ರೀತಂ ಗೌಡರಿಗೆ ಕೃತಜ್ಞತೆ ಸಲ್ಲಿಸಲಾಗುವುದು ಎಂದರು. ನಗರಸಭೆ ಸದಸ್ಯರಾದ ಎಲ್ಲಾ ಪಕ್ಷದ ಸದಸ್ಯರಿಗೂ ವಂದನೆಯನ್ನು ಅರ್ಪಿಸುತ್ತೇನೆ. ಮುಂದೆ ನಗರದ ಪ್ರಮುಖ ಸಮಸ್ಯೆಗಳಾದ ಸ್ವಚ್ಛತೆ, ನೀರಿನ ಸಮಸ್ಯೆ, ಯುಜಿಡಿ ಎಲ್ಲದರ ಬಗ್ಗೆ ಗಮನ ಹರಿಸಲಾಗುವುದು. ಎಲ್ಲರ ಸಹಕಾರದಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದಾಗಿ ತಿಳಿಸಿದರು. HCI ನ್ಯೂಸ್ ಹಾಸನ್. ನಾನು ಮೊದಲು ಜೆಡಿಎಸ್ನ ಮುಖಂಡರಾದ ದೇವೇಗೌಡರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಆಮೇಲಿಂದ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಉಪಾಧ್ಯಕ್ಷರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ ಅವಕಾಶ ಮಾಡಿಕೊಟ್ಟ ರೇವಣ್ಣ ಸರ್ ಅವರಿಗೆ ಮತ್ತು ಭವಾನಿ ಮೇಡಮ್ ಅವರಿಗೆ ಮತ್ತು ಸೂರಜ್ ಸರ್ಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮತ್ತು ಬಿಜೆಪಿಯ ಮುಖಂಡರಾದ ಪ್ರೀತಂ ಗೌಡ ಅವರು ಸಹಕರಿಸಿದ್ದಾರೆ, ಅವರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮತ್ತು ನನ್ನ ನಗರಸಭೆಯ ಸದಸ್ಯರುಗಳಾದ ಎಲ್ಲ ಪಾರ್ಟಿಯ ಪರವಾಗಿ ಸದಸ್ಯರುಗಳಿಗೆ ನನ್ನ ವಂದನೆಗಳನ್ನ ಅರ್ಪಿಸ್ತೀನಿ. ಆಮೇಲಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ನಿಮ್ಗಳಿಗೋಸ್ಕರ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸರ್, ನನಗೆ ಫಸ್ಟ್ ಟೈಮ್ ಬಂದಿರೋದು, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಮುಂದೆ ನೋಡ್ತೀನಿ ಏನು ಸ್ವಚ್ಛತೆ ಬೇಕು, ನೀರಿಂದು, ಆಮೇಲೆ ಯುಜಿಡಿದು, ವಾಟರ್ ಎಲ್ಲ ಇರ್ತಲ್ಲ ಸರ್, ಅದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊತೀನಿ. ಮತ್ತು ನನ್ನ ಕೈಲಿ ಹಿರಿಯರು ಕೇಳ್ಕೊಂಡು ಕೆಲಸ ಮಾಡ್ತೀನಿ ಸರ್. ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಆಲೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಆಲೂರು ತಾಲೂಕಿನ ವೀರಶೈವ ಕಲ್ಯಾಣ ಮಂಟಪದಿಂದ ಪಟ್ಟಣದ ಅಂಚೆ ಕಚೇರಿವರೆಗೂ ಬಿಜೆಪಿ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಆಲೂರು ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬರೋ ಮುನ್ನ ಒಳ್ಳೆ ದಿವಸಗಳು ಬರಲಿದೆ ಎಂದು ಹೇಳಿದ್ದಾರೆ. ಆದರೆ ಇದುವರೆಗೂ ಬಂದಿಲ್ಲ. ಮನೆಯ ಬಳಕೆಯ ಎಲ್ಪಿಜಿ ಗ್ಯಾಸ್ ಬೆಲೆಯನ್ನು ಏಕಾಏಕಿ 50ಕ್ಕೆ ಏರಿಕೆ ಮಾಡಿ ಬಡ ಹಾಗೂ ಮಧ್ಯಮ ವರ್ಗದವರ ಮೇಲೆ ಹೊರೆ ಹೊರಿಸಿದ್ದಾರೆ. ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಏರಿಕೆ ಮಾಡಿರೋದ್ರಿಂದ ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವಾಗುತ್ತಿದೆ. ಇದರಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿ ಜನರು ಜೀವನ ಸಾಗಿಸುವುದೇ ಕಷ್ಟವಾಗಿದೆ. ಇಂತಹ ಜನವಿರೋಧಿ ಬಿಜೆಪಿ ಸರ್ಕಾರವನ್ನ ಅಧಿಕಾರದಿಂದ ಕಿತ್ತೊಗೆಯುವಂತೆ ಒತ್ತಾಯಿಸಿ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ. ಕೇಂದ್ರ ಸರ್ಕಾರ ಈ ಕೂಡಲೇ ಸಿಲಿಂಡರ್ ಬೆಲೆ ಇಳಿಕೆ ಮಾಡಬೇಕು, ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಕಡಿಮೆಗೊಳಿಸಿ ಬೆಲೆ ಇಳಿಕೆ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಹಾಸನ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಮಾತನಾಡಿ, ಪೆಟ್ರೋಲ್ ಡೀಸೆಲ್ ಮತ್ತು ಸಿಲಿಂಡರ್ ಬೆಲೆ ಏರಿಕೆಯಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರ ಪಾಲಿಗೆ ಬಿಜೆಪಿ ಕಂಟಕವಾಗಿ ಪರಿಣಮಿಸಿದೆ. 2014 ಮೊದಲು ಜನಪರವಾಗಿದ್ದ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ
ಕಚ್ಚಾ ತೈಲದ ಬೆಲೆ ಅಧಿಕವಾಗಿದ್ರೂ ಪೆಟ್ರೋಲ್ ಡೀಸೆಲ್ಗೆ ಅತ್ಯಧಿಕ ಸಬ್ಸಿಡಿ ನೀಡುವ ಮೂಲಕ ಜನರಿಗೆ ಹೊರೆಯಾಗದ ರೀತಿಯಲ್ಲಿ ದರವನ್ನು ನಿಗದಿಗೊಳಿಸಲಾಗಿತ್ತು. ಆದರೆ ಪ್ರಧಾನಿ ಕೇಂದ್ರ ಬಿಜೆಪಿ ಸರ್ಕಾರ ಕಚ್ಚಾ ತೈಲದ ಬೆಲೆ ಪೆಟ್ರೋಲ್ ಡೀಸೆಲ್ಗೆ ಸುಂಕ ಹೆಚ್ಚಳ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಹೊರೆ ಹಾಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಬಡವರ ವಿರೋಧಿ ನೀತಿಗಳ ಮೂಲಕ ಜನರನ್ನ ದಿಕ್ಕು ತಪ್ಪಿಸುತ್ತಿದೆ. ಬಿಜೆಪಿಯ ದುರಾಡಳಿತ ತಿಳಿಸಲು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಡಿವಾಣ ಹಾಕದೆ ಹೋದರೆ ಬಿಜೆಪಿ ವಿರುದ್ಧ ಇನ್ನಷ್ಟು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಅಧ್ಯಕ್ಷ ಧರ್ಮ ಮಾತನಾಡಿ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಡವರು ಮತ್ತು ಮಧ್ಯಮ ವರ್ಗದ ಜನರಿಗೆ ಬರೆಯೆಳೆಯುತ್ತಾ ಬಂದಿದೆ. ಪೆಟ್ರೋಲ್ ಡೀಸೆಲ್ ಮತ್ತು ಸಿಲಿಂಡರ್ ಬೆಲೆ ಏರಿಕೆ ಮಾಡಿ ಬಡಜನರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ವಿಶ್ವಾಸ್, ಚಂದು, ಶಂಕರ್, ವಿವೇಕ್, ಹರ್ಷನ್, ಹರೀಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. 140 ಬೆಲೆ ಏರಿಕೆ ಮಾಡಿರುವುದರಿಂದ ತೆರಿಗೆ ಜಾಸ್ತಿ ಮಾಡೋದು ಪೆಟ್ರೋಲು, ಡೀಸೆಲು ಮತ್ತು ಗ್ಯಾಸ್ ಬೆಲೆ ದಿನ ದಿನ ಹೆಚ್ಚಾಗುತ್ತಿರೋದರಿಂದ ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಥರ ಪ್ರತಿಭಟನೆ ದಿನ ಬೆಳಗ್ಗೆ ವಸ್ತುಗಳನ್ನು ಜಾಸ್ತಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಡೆಲ್ಲಿಯವರೆಗೂ ಸಹ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಆಲೂರು ಕಟ್ಟಾಯ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಆಲೂರು ಬ್ಲಾಕ್ ಯುವ ಕಾಂಗ್ರೆಸ್ನ ವತಿಯಿಂದ ಅಧ್ಯಕ್ಷರಂತ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅಂದರೆ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, LPGಯ ದರವನ್ನಾಗಿರ್ಬೋದು ಹಾಗೂ ದಿನಬಳಕೆಯ ವಸ್ತುಗಳ ಬೆಲೆಯನ್ನು ಪದೇ ಪದೇ ಏರಿಕೆ ಮಾಡ್ತಿರ್ತಕ್ಕಂಥ ಕೇಂದ್ರ BJPಯ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಬಡವರ ಉದ್ಧಾರ ಮಾಡಬೇಕಾದಂಥ ನಿಟ್ಟಿನಲ್ಲಿ ಸರ್ಕಾರ ನಡೆಸಬೇಕಾದಂಥ BJP ಸರ್ಕಾರ ಯಾವುದೇ ರೀತಿಯಂಥ ಬಡವರ ಪರವಾದಂಥ ಯೋಜನೆಗಳನ್ನು ತರುತ್ತದೆ. ಬಡವರಿಗೆ ಹೊರೆಯನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಈ ಒಂದು ಕೇಂದ್ರ BJP ಸರ್ಕಾರದ ನಡೆಯನ್ನು ನಾವು ಯುವ ಕಾಂಗ್ರೆಸ್ ಖಂಡಿಸ್ತೇವೆ. ಅಚ್ಚೇದಿರೆಂಬ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ BJP ಸರ್ಕಾರ ಯಾವುದೇ ರೀತಿಯಂಥ ಅಚ್ಚೇದಿರವನ್ನು ಜನರಿಗೆ ತಂದುಕೊಡ್ತಾ ಇಲ್ಲ. ಅದರ ಬದಲಾಗಿ ಕಟ್ಟಾಯ ವಿಧಾನಸಭಾ ಕ್ಷೇತ್ರ ಹಾಗೂ ಆಲೂರು ಬ್ಲಾಕ್ನಿಂದ ಇವತ್ತೇನು ಹಮ್ಮಿಕೊಂಡಿದ್ದೀವಿ ಯುವ ಕಾಂಗ್ರೆಸ್ BJP ಸರ್ಕಾರದ ವಿರುದ್ಧ ಇವತ್ತೇನು ದಿನನಿತ್ಯ ಬೆಳೆಸುವಂಥ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಹಾಗೆ ಗ್ಯಾಸ್ ಬೆಲೆ ಆಗಿರ್ಬೋದು, ಪ್ರತಿ ವರ್ಷವೂ ಕೂಡ ಇವರು ಬಂದು ಬಡವರಿಗೆ ಏನು ಅನ್ಯಾಯ ಮಾಡ್ತಿದ್ದಾರೆ ಈ ಕೇಂದ್ರ ಸರ್ಕಾರ. ಹಾಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಬೆಲೆ ಏರಿಕೆ ಮಾಡ್ತಿದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಪ್ರವಾಸಿ ತಾಣ ಹಾಗೂ ಶಿಲ್ಪಕಲೆಗಳ ತವರು ಚೆನ್ನಕೇಶವ ಸ್ವಾಮಿಯ ಭಕ್ತಿ ತಾಣ ಇಲ್ಲಿ ನಡೆದ ಜಾತ್ರಾ ಮಹೋತ್ಸವ ಅತ್ಯಂತ ಭಕ್ತಿ ಭಾವದಿಂದ ನಡೆಸಲಾಯಿತು ಮತ್ತು ಸತತ 15 ದಿನ ಜಾತ್ರಾ ಉತ್ಸವದಲ್ಲಿ ಕೇಶವನಿಗೆ ಶಯನೋತ್ಸವ ನಡೆಸುವ ಮೂಲಕ ಜಾತ್ರೆ ಸಂಪನ್ನತೆಯಿಂದ ತೆರೆ ಕಂಡಿತು. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗುವ ಮೂಲಕ ಜಾಗತಿಕ ಮನ್ನಣೆ ಪಡೆದ ಬೇಲೂರು ವಿಶ್ವ ಪ್ರವಾಸಿ ತಾಣವೂ ಹೌದು. ಚೆನ್ನಕೇಶವ ಸ್ವಾಮಿಯ ಭಕ್ತಿ ತಾಣವಾಗಿದೆ. ಪ್ರತಿ ವರ್ಷ ಯುಗಾದಿ ಬಳಿಕ ನಡೆಯುವ ಸತತ 15 ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಬ್ರಹ್ಮರಥೋತ್ಸವ ಮತ್ತು ನಾಡರಥೋತ್ಸವ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ಹಾಗಾಗಿ ಬಳಿಕ ಶಾರದಾಲಂಕಾರೋತ್ಸವದಿಂದ ಆರಂಭವಾಗುವ ಚೆನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವ, ಕಲ್ಯಾಣೋತ್ಸವ, ಚಂದ್ರಮಂಡಲೋತ್ಸವ, ಸೂರ್ಯಮಂಡಲೋತ್ಸವ, ಶೇಷವಾಹನೋತ್ಸವ, ಬೆಳ್ಳಿ ಮಂಟಪೋತ್ಸವ, ಹಂಸಾರೋಹಣೋತ್ಸವ, ಹನುಮಂತೋತ್ಸವ, ಗರುಡೋತ್ಸವ, ಮರುದಿನ ಬ್ರಹ್ಮರಥೋತ್ಸವ, ನಾಡರಥೋತ್ಸವ, ಡೋಲೋತ್ಸವ, ವಿಷ್ಣು ಕಲ್ಯಾಣಿಯಲ್ಲಿ ತೆಪ್ಪೋತ್ಸವ, ಮೋಹಿನಿ ಅಲಂಕಾರೋತ್ಸವ ನಡೆದ 15 ದಿನ ಶಯನೋತ್ಸವದೊಂದಿಗೆ ಜಾತ್ರೆಗೆ ಮಂಗಳ ಹಾಡೋ ವಾಡಿಕೆ ಬೆಳೆದುಕೊಂಡು ಬಂದಿದೆ. ಅಂತೆಯೇ ಜಾತ್ರೆಯ 15 ದಿನ ಶಯನೋತ್ಸವಕ್ಕೆ ದೇಗುಲದ ಗರ್ಭಗುಡಿ ಮುಂಭಾಗ ನವರಂಗ ಮಂಟಪದಲ್ಲಿ ಸೀರೆಗಳಿಂದ ಅಲಂಕೃತ ಮಾಡಿ ಶೇಷವಾಹನದ ಮೇಲೆ ಕೇಶವಸ್ವಾಮಿ ಮಲಗಿರುವ ಮೂರ್ತಿಯನ್ನ ಇಟ್ಟು ಸಕಲ ಪೂಜಾ ಕಾರ್ಯಗಳನ್ನು ನಡೆಸಿ ಮಹಾಮಂಗಳಾರತಿಯೊಂದಿಗೆ ತೀರ್ಥ ಪ್ರಸಾದ ನೀಡುತ್ತಾರೆ. ಈ ಕಾರ್ಯವನ್ನು ದೇಗುಲದ ಆಗಮಿಕರಾದ ಶ್ರೀನಿವಾಸ ಭಟ್ ಮತ್ತು ನರಸಿಂಹ ಭಟ್ ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಸತತ 15 ದಿನಗಳಿಂದ ಜಾತ್ರಾ ಮಹೋತ್ಸವಕ್ಕೆ ಸಹಕಾರ ನೀಡಿದ ದೇಗುಲದ ಆಡಳಿತ ಸಮಿತಿ, ಕಂದಾಯ ಇಲಾಖೆ, ಪುರಸಭೆ, ಅಡ್ಡಿಗಾರರು, ಪೊಲೀಸ್ ಇಲಾಖೆ, ಪತ್ರಕರ್ತರಿಗೆ ದೇಗುಲ ವತಿಯಿಂದ ಶಾಲು ಹಾಕಿ ಗೌರವಿಸಿ ಮುಂದಿನ ಜಾತ್ರೆಗೆ ಸಹಕಾರ ನೀಡುವಂತೆ ಕೇಳುವ ಸಂಪ್ರದಾಯ ಕೂಡ ಬೆಳೆದುಕೊಂಡು ಬಂದಿದೆ. ಒಟ್ಟಾರೆ 15 ದಿನ ಈ ಬಾರಿ ಜಾತ್ರಾ ಮಹೋತ್ಸವ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಶಾಸಕರಾದ HK ಸುರೇಶ್ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ನಡೆದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ AR ಅಶೋಕ್, ದೇವಾಲಯದ ಆಡಳಿತಾಧಿಕಾರಿ ಹಾಗೂ ಅಪರ ಜಿಲ್ಲಾಧಿಕಾರಿ ಶ್ರೀಮತಿ KT ಶಾಂತಲಾ, ತಹಸೀಲ್ದಾರ್ ಎಂ ಮಮತಾ, ತಾಲೂಕು ಪತ್ರಕರ್ತರ ಸಂಘದ ಕಾರ್ಯದರ್ಶಿ BB ಶಿವರಾಜ್, ಪೊಲೀಸ್ ಸಿಪಿಐ ರೇವಣ್ಣ, ಅಡ್ಡೆಗಾರರು ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers
use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS-equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೀದಿ ಬದಿ ವ್ಯಾಪಾರಸ್ಥರಿಂದ ಅನಧಿಕೃತ ಸುಂಕ ವಸೂಲಿ ಮಾಡೋದನ್ನು ರದ್ದು ಮಾಡಬೇಕು. ನಗರಸಭೆಯವರು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆಗ್ರಹಿಸಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ರಸ್ತೆ ಬದಿ ವ್ಯಾಪಾರಸ್ಥರು ಹೋರಾಟ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದರು. ಇದೇ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ ಮತ್ತು ಕರ್ವೆ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಮಾತನಾಡಿ, ನಗರದ ಬೀದಿ ಬದಿ ವ್ಯಾಪಾರಿಗಳು ತನ್ನ ಹೊಟ್ಟೆಪಾಡಿನ ಜೀವನೋಪಾಯಕ್ಕಾಗಿ ಬೇರೆ ಯಾವುದೇ ದಾರಿಯಿಲ್ಲದೆ ತನ್ನ ಸಂಸಾರ ಹಾಗೂ ಕುಟುಂಬ ನಿರ್ವಹಣೆಗಾಗಿ ಯಾರ ಮುಂದೆಯೂ ಅಂಗಲಾಚದೆ ತನಕನುಗುಣವಾಗಿ ಹೂವು, ಹಣ್ಣು, ತರಕಾರಿ, ಬಟ್ಟೆ, ಎಳನೀರು, ಚಪ್ಪಲಿ, ಸೌತೆಕಾಯಿ, ತಳ್ಳುಗಾಡಿಯಲ್ಲಿ ನಾನಾ ರೀತಿಯ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಬಂದಿರುತ್ತೇವೆ. ನಮಗೆ ಸರ್ಕಾರವಾಗಲಿ ಸ್ಥಳೀಯ ಸಂಸ್ಥೆಯು ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇರೋದಿಲ್ಲ. ಕುಡಿಯುವ ನೀರಿಗೂ ಪರದಾಡಬೇಕಾಗಿದೆ ಎಂದರು. ನಗರದ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ನೀರಿನ ಘಟಕಕ್ಕೆ ಇನ್ನೂ ಚಾಲನೆ ಸಿಕ್ಕಿಲ್ಲ. ಮಾರುಕಟ್ಟೆಯಲ್ಲಿ ನಿರ್ಮಿಸಿರುವ ಮಳಿಗೆಗಳು ಕಟ್ಟಿ 5 ವರ್ಷವಾಗಿದೆ. ಇಲ್ಲಿವರೆಗೂ ಬಾಡಿಗೆ ನಿಗದಿಪಡಿಸಿಲ್ಲ. ಇಂತಹದರಲ್ಲಿ ನಗರಸಭೆಯವರು ಬೀದಿ ಬದಿ ಸುಂಕದ ಗುತ್ತಿಗೆಯನ್ನ ಖಾಸಗಿಯವರಿಗೆ ನೀಡಿ ಬೇಕಾಬಿಟ್ಟಿ ವಸೂಲಿ ಮಾಡುತ್ತಿದ್ದಾರೆ. ಇದರಿಂದ ನಮಗೆ ತುಂಬಾ ಕಷ್ಟವಾಗುತ್ತಿದ್ದು, ನಾವು ದುಡಿಯೋದು 200-300, ಅದರಲ್ಲಿ ಸುಂಕ 50-100 ಎಲ್ಲಿಂದ ಕಟ್ಟೋದು? ನಮ್ಮ ಹೋರಾಟ ಅನಧಿಕೃತ ಸುಂಕ ವಸೂಲಿ ವಿರುದ್ಧ. ಸುಂಕ ರದ್ದಾಗಲಿ, ಬೀದಿ ಬದಿ ವ್ಯಾಪಾರಿಗಳ ರಕ್ಷಣೆಯಾಗಲಿ. ನಗರಸಭೆಯವರು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿದರು. ಚುನಾಯಿತರಾಗಿರುವ 7 ಜನ ಬೀದಿ ಬದಿ ವ್ಯಾಪಾರದ ಚುನಾಯಿತ ಪ್ರತಿನಿಧಿಗಳನ್ನು ಯಾವುದೇ ಮೀಟಿಂಗ್ಗೆ ಕರೆಯೋದಿಲ್ಲ ಮತ್ತು ಇನ್ಯಾವುದೇ ವಿಷಯಗಳನ್ನು ಇವರಿಗೆ ತಿಳಿಸದೆ ಮನಸ್ಸಿಗೆ ಬಂದ ಹಾಗೆ ಸುಂಕ ವಸೂಲಿ ಮಾಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ಇದೇ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು, ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್, ಬೀದಿ ಬದಿ ವ್ಯಾಪಾರದ ಅಧ್ಯಕ್ಷ ಸಮೀರ್ ಅಹಮದ್, ಎಂ ಪದ್ಮಾ, ಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬೀದಿ ಬದಿ ಕೂರೋರ್ಗೆ ಏನಾಗಿದೆ ಅಂದ್ರೆ ಒಬ್ಬರಿಗೆ 100 ರೂಪಾಯಿ, ಒಬ್ಬರಿಗೆ 50 ರೂಪಾಯಿ ತೆಗಿತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಇಂದಿಷ್ಟು ಅಡಿ ಜಾಗದಲ್ಲಿ ಕೂರ್ಬೇಕು ಅನ್ನೋದು ನಿಗದಿ ಮಾಡಿಲ್ಲ. ಮತ್ತೆ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ. ಇವ್ರೇನು ಅಂತಂದ್ರೆ ಯಾರಾದ್ರೂ ಇವತ್ತು ಮಾಮೂಲಿ ಹಾಕಿರ್ತಾರೆ, ಹಬ್ಬದ ದಿನಗಳಲ್ಲಿ ಪಕ್ಕದಲ್ಲಿ ಜಾಸ್ತಿ ಆಯ್ತು ಅಂತಂದ್ರೆ ನೀನ್ 100 ರೂಪಾಯಿ ಕೊಡು ಅಂತ ಕೇಳ್ತಾನೆ. ಯಾಕೆಂದ್ರೆ ನೀನ್ ಕೊಡ್ಲಿಲ್ಲ ಅಂದ್ರೆ ನೀನ್ ಎತ್ತಿಸ್ತೀನಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಒಂದು ಸುಂಕ ನಿಗದಿ ಮಾಡಿ ಇವತ್ತು ಸರ್ಕಾರ ನಿಗದಿ ಮಾಡಿದೆ. ಆನೆಕೆರೆ ರವಿ, ರಾಜ್ಯ ಉಪಾಧ್ಯಕ್ಷರು. ಏನಿವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಅನಧಿಕೃತ ಸುಂಕವನ್ನ ನಗರಸಭೆ ಏನು ಎತ್ತಾ ಇದೆ ಅದು ಅನಧಿಕೃತ. ಯಾಕೆ ಅಂದ್ರೆ ಶೌಚಾಲಯ ಇಲ್ಲ, ನೆರಳಿಲ್ಲ, ಕುಡಿಯಕ್ಕೆ ನೀರಿಲ್ಲ, ಸರಿಯಾದ ಟ್ರಾಫಿಕ್ ಕಂಟ್ರೋಲಿಂಗ್ ಇಲ್ಲ. ಯಾಕೆ ಎತ್ಬೇಕು? ಅವರು ಬಡವರು ಜೀವನ ಮಾಡದೆ ಇವರಿಗೆ ಹೆಂಗ್ ಕಾಣುತ್ತೆ? ಬಡವರು ಜೀವನ ಮಾಡೋದು ಬೇಡವಾ ಅಂತ ನನ್ನ ಉದ್ದೇಶ ಹೇಳೋದು. ಆದ್ರಿಂದ ದಯಮಾಡಿ ಹೇಳ್ತಾ ಇದೀವಿ, ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು, ಕೂಡಲೇ ಸುಂಕವನ್ನು ನಿಲ್ಲಿಸಬೇಕು. ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಎಂದಿಗೂ ಜೀವಂತವಾಗಿರಿಸುವ ಕಲೆ ಎಂದರೆ ಅದು ಪೌರಾಣಿಕ ನಾಟಕಗಳಿಂದ ಎಂದು ಬೇಲೂರು ತಹಸೀಲ್ದಾರ್ ಎಂ ಮಮತಾ ಹೇಳಿದರು.
ಶ್ರೀ ಚನ್ನಕೇಶವ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ 18ನೇ ವರ್ಷದ ಸಂಭ್ರಮದ ಅಂಗವಾಗಿ ಕುರುಕ್ಷೇತ್ರ ಧರ್ಮರಾಯ ಸ್ಥಾಪನೆ ನಾಟಕವನ್ನು ಶ್ರೀ ಚನ್ನಕೇಶವ ದೇವಾಲಯ ಮುಂಭಾಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಸಂಸ್ಕೃತಿ ಇನ್ನೂ ಜೀವಂತವಾಗಿದೆ ಎಂದರೆ ಅದು ಪೌರಾಣಿಕ ನಾಟಕಗಳಿಂದ ಮಾತ್ರ. ಆಧುನಿಕ ಯುಗದಲ್ಲಿ ಯುವಜನಾಂಗ ಮೊಬೈಲ್, ಟಿವಿ, ಸಿನಿಮಾಗಳಿಗೆ ಮಾರು ಹೋಗಿ ರಂಗಭೂಮಿಯ ಅವನತಿಗೆ ಸಾಗುತ್ತಿದೆ ಎಂದಾಗ ಸುಮಾರು 18 ವರ್ಷಗಳಿಂದ ಪೌರಾಣಿಕ ನಾಟಕಗಳಿಗೆ ಜೀವ ತುಂಬಿ ಇಂದಿಗೂ ಸಹ ಸಾವಿರಾರು ಕಲಾ ರಸಿಕರನ್ನ ಒಂದೆಡೆ ಕಲೆ ಹಾಕುವುದು ಸಾಧನೆಯಾಗಿದೆ. ರಂಗಭೂಮಿಯಲ್ಲಿ ನಿಜವಾದ ಕಲಾವಂತಿಕೆ ಇದೆ. ಕಲಾವಿದರಿಗೆ ಉತ್ತೇಜನ ನೀಡುವುದು ನಮ್ಮೆಲ್ಲರ ಕರ್ತವ್ಯ. ಈ ಪೌರಾಣಿಕ ಕಲೆಯನ್ನ ಪ್ರತಿಯೊಬ್ಬರೂ ಉಳಿಸಿ ಬೆಳೆಸಬೇಕು ಎಂದರು. ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಪೌರಾಣಿಕ ನಾಟಕಗಳ ಕಾಲ ಮುಗಿಯಿತು ಎನ್ನುವ ಹಂತದಲ್ಲಿ ಅದನ್ನ ಇನ್ನೂ ಉಳಿಸಿ ಬೆಳೆಸುತ್ತಿರುವ ನಮ್ಮ ರಂಗ ಕಲಾವಿದರಿಗೆ ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸಬೇಕು. ಆಧುನಿಕ ರಂಗಭೂಮಿಗೆ ಪ್ರೇಕ್ಷಕರ ಕೊರತೆ ಇಲ್ಲ. ಪೌರಾಣಿಕ ರಂಗಭೂಮಿ ಎಂಬುದು ಮುಂದಿನ ಪರಂಪರೆಗೆ ಅಚ್ಚಳಿಯದೆ ಉಳಿಯುವ ಕ್ಷೇತ್ರವಾಗಿದೆ ಎಂದರು. ಕಸಾಪ ಮಾಜಿ ಗೌರವ ಅಧ್ಯಕ್ಷ ರವೀನಾ ಕಲ್ಗೂಡು ಮಾತನಾಡಿ, ಈ ಪೌರಾಣಿಕ ಕಲೆ ಇನ್ನೂ ಜೀವಂತವಾಗಿದೆ ಎಂದರೆ ಅದು ಇಲ್ಲಿರುವ ಪ್ರೇಕ್ಷಕರನ್ನ ನೋಡಿದ್ರೆ ತಿಳಿಯುತ್ತದೆ. ರಂಗಭೂಮಿ ನಟನೆ ಅಷ್ಟು ಸುಲಭವಾಗಿ ಯಾರಿಗೂ ದಕ್ಕೋದಿಲ್ಲ. ಆ ಕಲೆ ಯಾರಲ್ಲಿ ಜೀವಂತವಾಗಿರುತ್ತದೆಯೋ ಅವರಿಗೆ ಮಾತ್ರ ಸರಸ್ವತಿ ಒಲಿಯುತ್ತಾಳೆ ಎಂದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಗ್ರಾನೆಟ್ ರಾಜಶೇಖರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಸಮಾಜ ಸೇವಕ ಬಿಎಂ ಸಂತೋಷ್ ಕಾರ್ಯಕ್ರಮದಲ್ಲಿ ಶುಭ ನುಡಿದರು. ಈ ಸಮಯದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹೇಮಾವತಿ ಮಂಜುನಾಥ್, ಬಿಇಒ ರಾಜೇಗೌಡ, ರಂಗ ಕಲಾವಿದ ಹಾಗೂ ಅಯ್ಯಪ್ಪಸ್ವಾಮಿ, ಗುರುಸ್ವಾಮಿ ದೇವರಾಜ್ ಇವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಸಾಪ ಅಧ್ಯಕ್ಷ ಮಾನಾ ಮಂಜೇಗೌಡ, ಕಾರ್ಯದರ್ಶಿ ಬಿಬಿ ಶಿವರಾಜ್, ಸತೀಶ್, ಸಿಪಿಐ ರೇವಣ್ಣ, ಯಮಸಂದಿ ಪಾಪಣ್ಣ, ಮೋಹನ್, ಸಿದ್ದೇಗೌಡ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಕೇವಲ ಮನೋರಂಜನೆ ಅಲ್ಲ, ಅದು ಮೌಲ್ಯ ಜೊತೆಗೆ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ. ನಾಟಕದಲ್ಲಿ ಬರುವಂತಹ ಪಾತ್ರಗಳು ನಮ್ಮ ಜೀವನವನ್ನ ಉನ್ನತೀಕರಿಸಿಕೊಳ್ಳೋದಕ್ಕೆ ಜೊತೆಗೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಒಂದು ಆದರ್ಶ ಪಾತ್ರಗಳಾಗಿ ನಾವು ತಗೋಬೇಕಾಗತ್ತೆ. ಧಾರಾವಾಹಿಗಳು ದಿನಕ್ಕೆ ಗಂಟೆಗೊಂದು ಧಾರಾವಾಹಿಗಳು ಬರ್ತಾ ಇದೆ. ಆ ಧಾರಾವಾಹಿಗಳ ಮೋಹದಲ್ಲೂ ಕೂಡ ಸಾಮಾಜಿಕ ನಾಟಕಗಳಾಗಿರ್ಬೋದು ಅಥವಾ ಪೌರಾಣಿಕ ನಾಟಕಗಳಾಗಿರ್ಬೋದು ಇನ್ನೂ ಕೂಡ ಮಹತ್ವನ ಉಳಿಸ್ಕೊಂಡು ನಾಟಕ ಮಂಡಳಿ ಕಾರ್ಯಕ್ರಮಕ್ಕೆ ಅಲ್ಲ, ಈ ಒಂದು ಕೃಪಾ ಪೋಷಿತ ನಾಟಕ ಮಂಡಳಿಯವರು ಈ ಒಂದು ನಾಟಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ನಾವು ಮೊದಲು ಧನ್ಯವಾದಗಳನ್ನು ಹೇಳಬೇಕು. ಈ ಒಂದು ಕಾರ್ಯಕಾರಿ ಮಂಡಳಿಯಾದಂತಹ ಶ್ರೀ ಸಿದ್ದೇಗೌಡರು ಯಮಸಂದಿ ಏನು ತುಂಬ ಹಳ್ಳಿಗಳಿಂದ ನಾಡಿನ ಜನತೆ ಮತ್ತು ಚನ್ನಕೇಶವ ಸ್ವಾಮಿ ದೇವಾಲಯದ ಒಕ್ಕಲು ಅಂತ ಏನಿರುತ್ತೆ ಆ ಹಾಸನ ನಗರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಲು ಕರ್ನಾಟಕ ಪೌರಸಭೆಗಳ ಅಧಿನಿಯಮ 47(3) ನಿಯಮಗಳಂತೆ ಹಾಸನ ನಗರಸಭೆಯ ಕುವೆಂಪು ಸಭಾಂಗಣದಲ್ಲಿ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆಯುವಂತೆ ಒತ್ತಾಯಿಸಿ ನಗರಸಭೆ ಸದಸ್ಯರು ನಗರಸಭೆ ನೂತನ ಉಪಾಧ್ಯಕ್ಷೆ ಹೇಮಲತಾ ಕಮಲ್ ಕುಮಾರ್ ಅವರಿಗೆ ಮತ್ತು ಆಯುಕ್ತರಾದ ರಮೇಶ್ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ಪತ್ರದಲ್ಲಿ ಈ ಕೆಳಗೆ ಸಹಿ ಮಾಡಿರುವ ಹಾಸನ ನಗರಸಭಾ ಸದಸ್ಯರುಗಳಾದ ನಾವುಗಳು ಈಗಾಗಲೇ 2 ಬಾರಿ ಅಧ್ಯಕ್ಷರಿಗೆ ವಿಶೇಷ ಸಾಮಾನ್ಯ ಸಭೆ ಕರೆದು ಹಾಲಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಅವಕಾಶ ಮಾಡಿಕೊಡುವಂತೆ ಪತ್ರ ಮುಖೇನ ಕೋರಿದ್ದೆವು. ಕರ್ನಾಟಕ ಪೌರಸಭೆಗಳ ಅಧಿನಿಯಮ 47(2) ನಿಯಮಗಳಂತೆ ಅಧ್ಯಕ್ಷರು 10 ದಿನಗಳ ಒಳಗಾಗಿ ವಿಶೇಷ ಸಾಮಾನ್ಯ ಸಭೆಯನ್ನ ಕರೆಯಬೇಕಾಗಿದ್ದು ಇದುವರೆಗೂ ಯಾವುದೇ ಸಭೆ ಕರೆದಿರುವುದಿಲ್ಲ ಎಂದರು. ಆದ್ದರಿಂದ ಮಾನ್ಯ ಉಪಾಧ್ಯಕ್ಷರಾದ ತಾವು ಹಾಸನ ನಗರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಕರ್ನಾಟಕ ಪೌರಸಭೆಗಳ ಅಧಿನಿಯಮ ನಿಯಮಗಳಂತೆ ತಮ್ಮ ಅಧ್ಯಕ್ಷತೆಯಲ್ಲಿ ವಿಶೇಷ ಸಾಮಾನ್ಯ ಸಭೆಯನ್ನ ನಗರಸಭೆಯ ಕುವೆಂಪು ಸಭಾಂಗಣದಲ್ಲಿ ಕರೆಯಲು ಒಮ್ಮತದಿಂದ ಈ ಮೂಲಕ ಕೋರುತ್ತೇವೆ ಎಂದು ಮನವಿ ಪತ್ರದಲ್ಲಿ ಕೋರಿದ್ದಾರೆ. ಇದೇ ವೇಳೆ ಜೆಡಿಎಸ್ ಮುಖಂಡ ಬಿದರಿಕೆರೆ ಜಯರಾಮ್, ನಗರಸಭೆ ಸದಸ್ಯ ಗಿರೀಶ್ ಚನ್ನವೀರಪ್ಪ, ಸೈಯದ್ ಅಕ್ಬರ್, ಎಚ್ಬಿ ಚಂದ್ರೇಗೌಡ, ಎನ್ ಹೇಮಲತಾ, ರಫೀಕ್, ಕೆಬಿ ಜಾನಕಿ, ನವೀನ್ ನಾಗರಾಜು ಇತರರು ಮನವಿ ಪತ್ರದ ಕೆಳಗೆ ಸಹಿ ಹಾಕಿದ್ದಾರೆ. HCN ನ್ಯೂಸ್, ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಸಕಲೇಶಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ರೆಸಾರ್ಟ್ ಒಂದರಲ್ಲಿ ನಡೆದ ಗಲಾಟೆ ಮತ್ತು ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಅತಿಥಿಗಳೇ ರೆಸಾರ್ಟ್ ಸಿಬ್ಬಂದಿಗಳ ಮೇಲೆ ಆಕ್ರಮಣ ಮಾಡಿದ್ದಾರೆ ಎಂದು ಮಾಲೀಕ ಆರೋಪಿಸಿದ್ದು ಇದಕ್ಕೆ ಸಂಬಂಧಿಸಿದಂತೆ ಸಿಸಿಟಿವಿ ದೃಶ್ಯಾವಳಿ ಬಿಡುಗಡೆ ಮಾಡಿದ್ದಾರೆ. ಮಂಗಳೂರಿನಿಂದ ಬಂದಿದ್ದ 3 ಕುಟುಂಬಗಳ 20ಕ್ಕೂ ಹೆಚ್ಚು ಜನರು ರೆಸಾರ್ಟ್ನಲ್ಲಿ ದಾಂಧಲೆ ನಡೆಸಿ ಮತ್ತೊಂದು ಕುಟುಂಬದ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಎಂದು ಆರೋಪಿಸಿ ರೆಸಾರ್ಟ್ ಮಾಲೀಕರು ಸಂಪೂರ್ಣ ಘಟನೆಯ ಸಿಸಿಟಿವಿ ದೃಶ್ಯಾವಳಿಯೊಂದಿಗೆ ಆರೋಪಿಗಳ ವಿರುದ್ಧ ದೂರು ದಾಖಲಿಸಲು ಮುಂದಾಗಿದ್ದಾರೆ. ರಾತ್ರಿ 7 ಗಂಟೆ ನಂತರ ಈಜುಕೊಳ ಬಳಕೆಯ ನಿಷೇಧವಿತ್ತೆಂಬ ಕಾರಣಕ್ಕೆ ಗಲಾಟೆ ಆರಂಭವಾಗಿದ್ದು, ಈ ವೇಳೆ ಮಂಗಳೂರಿನ ಗುಂಪು ದೊಣ್ಣೆ ಬಡಿಗೆ ಹಿಡಿದು ರೆಸಾರ್ಟ್ನಲ್ಲಿ ಓಡಾಡುತ್ತಾ ಕಲ್ಲು ತೂರಾಟ ನಡೆಸಿ ಮತ್ತೊಂದು ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆಗೆ ಯತ್ನಿಸಿದೆ ಎಂದು ಆರೋಪಿಸಲಾಗಿದೆ. ಈ ಗಲಾಟೆಯಲ್ಲಿ ರೆಸಾರ್ಟ್ ಸಿಬ್ಬಂದಿಯನ್ನ ಗುರಿಯಾಗಿಸಿದ್ದು ತಮ್ಮ ವಿರುದ್ಧ ವಿನಾಕಾರಣ ಆರೋಪಗಳನ್ನು ಮಾಡಲಾಗಿದೆ ಎಂದು ರೆಸಾರ್ಟ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಸಿಟಿವಿ ದೃಶ್ಯದಲ್ಲಿ ಕೆಲ ಕಿಡಿಗೇಡಿಗಳು ರೌಡಿಗಳಂತೆ ರೆಸಾರ್ಟ್ನಲ್ಲಿ ಗಲಾಟೆ ನಡೆಸುತ್ತಿರುವುದು ಸೆರೆಯಾಗಿದೆ. ಘಟನೆ ನಂತರ ಆರೋಪಿಗಳು ರೆಸಾರ್ಟ್ ಖಾಲಿ ಮಾಡಿಕೊಂಡು ಹೋಗಿದ್ದು ತಮ್ಮ ವಿರುದ್ಧ ಅಪಪ್ರಚಾರ ನಡೆಸಲಾಗಿದೆ ಎಂದು ಮಾಲೀಕರು ಆರೋಪಿಸಿದ್ದಾರೆ. HCN ನ್ಯೂಸ್ ಸಕಲೇಶಪುರ. ಪ್ರತಿ ವರ್ಷ ವಿಶ್ವದಾದ್ಯಂತ ವಿಶ್ವ ಹಿಮೋಫಿಲಿಯಾ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದು, ಏಪ್ರಿಲ್ 17ರಂದು ನಗರದ ತವರು ಚಾರಿಟಬಲ್ ಟ್ರಸ್ಟ್ ಆವರಣದಲ್ಲಿ ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಮೋಫಿಲಿಯಾ ಸೊಸೈಟಿ ಕಾರ್ಯದರ್ಶಿ ಡಾಕ್ಟರ್ HK ಪಾಲಾಕ್ಷ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಗುರುವಾರ ನಗರದ ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಸಭಾಂಗಣದಲ್ಲಿ ಇಂಟಾಸ್ ಫೌಂಡೇಶನ್, ಹಿಮೋಫಿಲಿಯಾ ಸೊಸೈಟಿ ಮತ್ತು ಭಾರತೀಯ ಶಿಶು ವೈದ್ಯಕೀಯ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಹಿಮೋಫಿಲಿಯಾ ದಿನಾಚರಣೆ ಹಾಗೂ ಉಚಿತ ಪ್ಯಾಕ್ಟರ್ ವಿತರಣೆ ಮತ್ತು ಇನಿಬಿಟರ್ ರಕ್ತ ಪರೀಕ್ಷೆ ಕಾರ್ಯಕ್ರಮವನ್ನು ಭಾರತೀಯ ಶಿಶು ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಬಿ ದಿನೇಶ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಹಿರಿಯ ಪತ್ರಕರ್ತರಾದ ರವಿನಾಕಲ್ಗೂಡು ವಹಿಸಿದ್ದಾರೆ. ಮುಖ್ಯ ಅತಿಥಿಯಾಗಿ ಇಂಟಾಸ್ ಫೌಂಡೇಶನ್ನ ನಾರಾಯಣಸ್ವಾಮಿ, ಆಕಾಂಕ್ಷಿ, ಸೊಸೈಟಿ ಅಧ್ಯಕ್ಷ ಕೆ ಹರೀಶ್ ಇವರು ಭಾಗವಹಿಸುವುದಾಗಿ ತಿಳಿಸಿದರು. 2025ನೇ ಸಾಲಿನ ಘೋಷವಾಕ್ಯವು ಎಲ್ಲರಿಗೂ ಪ್ರವೇಶ. ಮಹಿಳೆಯರು ಮತ್ತು ಹುಡುಗಿಯರು ರಕ್ತಸ್ರಾವದಿಂದ ಬಳಲುತ್ತಾರೆ. 1989ರಿಂದ ವಿಶ್ವ ಹಿಮೋಫಿಲಿಯಾ ದಿನಾಚರಣೆಯನ್ನ ವಿಶ್ವ ಹಿಮೋಫಿಲಿಯಾ ಒಕ್ಕೂಟವು ಫ್ರಾಂಕ್ ಶಾನ್ ಬೆಲ್ ರವರ ಹುಟ್ಟುಹಬ್ಬದ ನೆನಪಿನಾರ್ಥ ಆಚರಿಸುತ್ತಾ ಬಂದಿದೆ. ಫ್ರಾಂಕ್ ಶಾನ್ ಬೆಲ್ ಎಂಬುವವರು ಹಿಮೋಫಿಲಿಯಾ ರೋಗಿಯಾಗಿದ್ದು, ಇವರು ವಿಶ್ವ ಓಮೋಫಿಯಾ ಫೆಡರೇಷನ್ ಅನ್ನು 1963ರಲ್ಲಿ ಸ್ಥಾಪಿಸಿ ಹಿಮೋಫಿಲಿಯಾ ರೋಗಿಗಳ ಒಳಿತಿಗಾಗಿ ಬಹಳಷ್ಟು ಶ್ರಮಿಸಿದ್ದಾರೆ ಎಂದರು. ಹಾಸನ ಜಿಲ್ಲೆಯಲ್ಲಿ ಸುಮಾರು 58 ಕುಟುಂಬದ ಜನರು ಸಿವಿಯರ್ ಹಿಮೋಫಿಲಿಯಾ ತೊಂದರೆಯಿಂದ ಬಳಲುತ್ತಿದ್ದಾರೆ. ಇವರುಗಳಿಗಾಗಿ ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥೆ ಆವರಣದಲ್ಲಿ ಹಿಮೋಫಿಲಿಯಾ ಸೊಸೈಟಿ ಹಾಸನ ಚಾಪ್ಟರ್ ಅನ್ನು 2012ರಲ್ಲಿ ಪ್ರಾರಂಭಿಸಲಾಗಿತ್ತು. ಇವರುಗಳಿಗೆ ವೈದ್ಯಕೀಯ ಸಲಹೆ, ಚಿಕಿತ್ಸೆಯನ್ನು ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಕೌಶಿಕ್, ಹರೀಶ್, ವಿದ್ಯಾ, ಕಲ್ಪನಾ, ರೇಣುಕಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 17ನೇ ತಾರೀಕು ವಿಶ್ವ ಹಿಮೋಫಿಲಿಯಾ ದಿನಾಚರಣೆ. ಈ ವಿಶ್ವ ಹಿಮೋಫಿಲಿಯಾ ದಿನಾಚರಣೆನ ಪ್ರಪಂಚದಾದ್ಯಂತ ನಾಳೆ ಆಚರಿಸ್ತಾ ಇದ್ದಾರೆ. ಇದು 1989ನೇ ಇಸ್ವಿಯಿಂದ ಫ್ರಾಂಕ್ ಶಾನ್ಬೆಲ್ ಅನ್ನೋರ ಹುಟ್ಟುಹಬ್ಬದ ಪ್ರಯುಕ್ತ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಈ ಫ್ರಾಂಕ್ ಶಾನ್ಬೆಲ್ ಅನ್ನೋರು ಕೆನಡಾ ದೇಶದ ಪ್ರಜೆ. ಅವರೊಬ್ಬರು ಉದ್ಯಮಿಯಾಗಿದ್ರು. ಅವರು ಸ್ವತಃ ಹಿಮೋಫಿಲಿಯಾ ಎ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸೊ ಅವರು ಹಿಮೋಫಿಲಿಯಾ ರೋಗಿಗಳ ಶ್ರೇಯೋಭಿವೃದ್ಧಿಗೋಸ್ಕರ ವಿಶ್ವ ಹಿಮೋಫಿಲಿಯಾ ಒಕ್ಕೂಟನ 1963ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದರು. ಸೊ ಅವರ ನೆನಪಿನಾರ್ಥಕ್ಕಾಗಿ ಪ್ರಪಂಚದಾದ್ಯಂತ ಹಿಮೋಫಿಲಿಯಾ ದಿನಾಚರಣೆನ ಆಚರಿಸಲಾಗುತ್ತೆ. ಹಾಗೆ ಸಹ ನಾಳೆ ನಾವು ಹಾಸನ ಹಿಮೋಫಿಲಿಯಾ ಸೊಸೈಟಿ ವತಿಯಿಂದ ಭಾರತೀಯ ಶಿಶು ವೈದ್ಯಕೀಯ ಸಂಘದ ಆವರಣದಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ಹಾಸನ ಜಿಲ್ಲೆ ಚಿತ್ರಣಪ್ಪ ಹೇಗಿದೆ ಅಂದ್ರೆ, ನಮ್ಮಲ್ಲಿ 58 ಕುಟುಂಬದವರು ಸಿವಿಯರ್ ಹಿಮೋಫಿಲಿಯಾ ರೋಗದಿಂದ ಬಳಲ್ತಾ ಇದ್ದಾರೆ. ಸೊ ಇವ್ರುಗಳಿಗೆಲ್ಲ ನಾಳೆ ನಾವು ಉಚಿತವಾಗಿ ಫ್ಯಾಕ್ಟರ್ 8 ಅನ್ನ 1000 ಯೂನಿಟ್ ಅಂದ್ರೆ ಒಂದು 12,000 ರೂಪಾಯಿ ವರ್ತ್ ಇಂಜೆಕ್ಷನ್ ಅನ್ನ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಎಮರ್ಜೆನ್ಸಿಗೆ ಇಟ್ಕೊಳ್ಳೋಕೆ ಕೊಡ್ತಾ ಇದೀವಿ. ಹಾಗೆ ಅವ್ರಗಳಿಗೆಲ್ಲರಿಗೂ ಇನಿಬಿಟರ್ ಡಿಟೆಕ್ಷನ್ ಅಂದ್ರೆ ರಕ್ತದಲ್ಲಿ ಪ್ರತಿಬಂಧಕ ಶಕ್ತಿ ಉತ್ಪಾದನೆ ಆಗಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದಲ್ಲಿ ಮೇ 5, 6, 7 3 ದಿನಗಳ ಕಾಲ ಬೃಹತ್ ವಿರಾಟ ಯೋಗ ಶಿಬಿರವು ನಗರದ ಚನ್ನಪಟ್ಟಣದ ಬಳಿಯಿರುವ ಗೋಮತಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದ್ದು, ಹರಿದ್ವಾರದಿಂದ ಪತಂಜಲಿ ಯೋಗಪೀಠದ ಪರಮಾರ್ಥದೇವ್ ಅವರು ಹಾಸನಕ್ಕೆ ಆಗಮಿಸುತ್ತಿದ್ದು, ಇದರ ಯಶಸ್ವಿಗೆ ಕೈಜೋಡಿಸುವಂತೆ ಪತಂಜಲಿ ವೇದಭಾರತಿ ಸಂಯೋಜಕರು ಮತ್ತು ಮಾರ್ಗದರ್ಶಕ ಹರಿಹರಪುರ ಶ್ರೀಧರ್ ಕರೆ ನೀಡಿದರು.
ಹಾಸನ ನಗರದ ಶಕ್ತಿ ಗಣಪತಿ ದೇವಸ್ಥಾನದ ಬಳಿ ಇರುವ ಈಶಾವಾಸ್ಯಂ ಯೋಗ ಕೇಂದ್ರದಲ್ಲಿ ಬುಧವಾರದಂದು ಬೆಳಗ್ಗೆ 5:45ಕ್ಕೆ ನಡೆದ ಬೈಠಕ್ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಹರಿದ್ವಾರದಿಂದ ಪತಂಜಲಿ ಯೋಗ ಪೀಠದ ಪರಮಾರ್ಥ ದೇವ್ ಅವರು ಹಾಸನಕ್ಕೆ ಮೇ 5, 6, 7 3 ದಿನಗಳ ಕಾಲ ಇಲ್ಲೇ ಇರ್ತಾರೆ. ಅಂದು 3 ದಿನಗಳ ಕಾಲ ಬೆಳಗ್ಗೆ 5:30ರಿಂದ 7:30ರವರೆಗೂ ವಿರಾಟ ಯೋಗ ಶಿಬಿರ ನಡೆಯಲಿದೆ. ಈ ಶಿಬಿರದ ಯಶಸ್ವಿಗೆ ಹೇಗೆ ತಯಾರಾಗಬೇಕು, ಏನೇನು ಕಾರ್ಯಕ್ರಮ ಆಯೋಜಿಸಬೇಕು, ಈ ಬಗ್ಗೆ ಸಮಾಲೋಚನೆ ಸಭೆಯನ್ನ ಈಶಾವಾಸ್ಯಂ ಯೋಗ ಕೇಂದ್ರದಲ್ಲಿ ನಡೆಸಲಾಗಿದೆ. ಈ ವೇಳೆ 100 ಜನ ಯೋಗದ ಕಾರ್ಯಕರ್ತರು, ಯೋಗಾಭ್ಯಾಸಿಗಳು ಕಾರ್ಯನಿರ್ವಹಿಸುತ್ತಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಕನಿಷ್ಠ 2,000 ಜನ ಸೇರುವ ನಿರೀಕ್ಷೆ ಇದೆ ಎಂದರು. ಶಾರೀರಿಕ ಆರೋಗ್ಯ ಸುಧಾರಿಸಬೇಕು, ಸಾಮಾಜಿಕ ಆರೋಗ್ಯ ಕೂಡ ಸುಧಾರಣೆ ಆಗಬೇಕು. ಈ ಶಿಬಿರ ಮನುಷ್ಯನೊಳಗಿರುವ ಒಳ್ಳೆ ಕೆಲಸವೇ ಪತಂಜಲಿ ಕೆಲಸ, ಜನರಲ್ಲಿ ಜಾಗೃತಿಗೊಳಿಸುವ ಕೆಲಸ. ಯೋಗ ಎಂಬುದು ರೋಗದಿಂದ ದೂರ, ಪ್ರತಿನಿತ್ಯ ಸ್ವಲ್ಪ ಸಮಯ ಯೋಗ ಮಾಡೋದ್ರ ಮೂಲಕ ರೋಗದಿಂದ ಮುಕ್ತರಾಗಬಹುದೆಂದು ಹೇಳಿದರು. ಇದೇ ವೇಳೆ ಯೋಗ ಸಮಿತಿ ಪರಿವಾರ ಜಿಲ್ಲಾ ಸಂರಕ್ಷಕ ಲೋಕನಾಥ್, ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ, ಯುವ ಭಾರತ್ ಸೇವಾ ಟ್ರಸ್ಟ್ ಸುರೇಶ್ ಪ್ರಜಾಪತಿ, ಕಿಸಾನ್ ಸಮಿತಿ ಜಿಲ್ಲಾ ಪ್ರಭಾರಿ ನಾಗೇಶ್, ಮಹಿಳಾ ಪ್ರಭಾರಿ ಶಾರದಾ ಧರ್ಮಾನಂದ್, ದೊರೆಸ್ವಾಮಿ, ಪಾಲಾಕ್ಷ, ಸುನಿಲ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಸ್ಕಾರ. ಹರಿದ್ವಾರದಿಂದ ಪತಂಜಲಿ ಯೋಗಪೀಠದ ಸ್ವಾಮೀಜಿ ಪರಮಾರ್ಥ ದೇವಜಿ ಹಾಸನಕ್ಕೆ ಬರುವಂತಹ ಮೇ 5, 6, 7 ಬರ್ತಾ ಇದ್ದಾರೆ. ಒಂದು ವಿರಾಟ ಯೋಗ ಶಿಬಿರ ಹಾಸನಲ್ಲಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಆ ಶಿಬಿರವನ್ನ ಹೇಗೆ ಮಾಡಬೇಕು, ಎಷ್ಟು ಯಶಸ್ವಿ ಮಾಡಬೇಕು, ಏನೇನು ಕಾರ್ಯಕ್ರಮ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಹಾಸನದ ಈಶಾವಾಸ್ಯಂ ಕೇಂದ್ರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಚಿಂತನೆ ನಡೆಸಿದ್ದೀವಿ. ಈ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಜನರ ತೆರಿಗೆ ಪಾಲನ ಸರಿಯಾಗಿ ನೀಡದೆ ಕೇಂದ್ರ ಸರ್ಕಾರದ ವಿರುದ್ಧ ಏಪ್ರಿಲ್ 17ರ ಗುರುವಾರದಂದು ಬೆಳಗ್ಗೆ 11:30ಕ್ಕೆ ತೆರಿಗೆ ಇಲಾಖೆಗೆ ಮುತ್ತಿಗೆ ಹಾಕುವ ಮೂಲಕ ಹೋರಾಟವನ್ನ ಮಾಡುತ್ತಿದ್ದೇವೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ SD ರಂಗಸ್ವಾಮಿ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಗುರುವಾರ ಬೆಳಗ್ಗೆ 11:30ಕ್ಕೆ ತಣ್ಣೀರು ಹಳ್ಳದಿಂದ ಆದಾಯ ತೆರಿಗೆ ಇಲಾಖೆಯವರೆಗೂ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ದಿನನಿತ್ಯದ ಬಳಕೆ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ 1 ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ 108 ರೂಪಾಯಿ ಬ್ಯಾರೆಲ್ ಆಗಿತ್ತು. ಇವತ್ತು 64 ರೂಪಾಯಿ ಬ್ಯಾರೆಲ್ ಬೆಲೆ ಇಳಿಮುಖ ಕಂಡಿದ್ದು, ದರ ಕುಸಿದಿದ್ದರೂ ಸಹ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆ ಕಂಡಿಲ್ಲ. ಯುಪಿಎ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಗ್ಯಾಸ್ ಬೆಲೆ 414 ರೂಪಾಯಿ ಇತ್ತು. ಈಗಿನ NDA ಸರ್ಕಾರದಲ್ಲಿ ಗ್ಯಾಸ್ ಬೆಲೆ 1,150 ರೂಪಾಯಿಗಳಿವೆ ಮತ್ತು ಗೃಹ ನಿರ್ಮಾಣದ ವಸ್ತುಗಳಾದಂತಹ ಸಿಮೆಂಟ್ ಬೆಲೆ 250ರಿಂದ 450 ರೂಪಾಯಿಗಳಿವೆ ಮತ್ತು ಕಬ್ಬಿಣದ ಬೆಲೆ 30 ರೂಪಾಯಿಗಳಿಂದ ಈಗ ಕಬ್ಬಿಣದ ಬೆಲೆ 75 ರೂಪಾಯಿಯಿಂದ 80 ರೂಪಾಯಿಗಳಾಗಿವೆ ಎಂದರು. ದಿನನಿತ್ಯದ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಳ ಮತ್ತು ಟೋಲ್ ರಸ್ತೆಗಳ ಮೇಲೆ ಬೆಲೆ ಏರಿಕೆ 50 ರೂಪಾಯಿಗಳಿದ್ದು ಈಗ ಟೋಲ್ಗಳ ಬೆಲೆ 100 ರೂಪಾಯಿ ಆಗಿದೆ. ರೈಲ್ವೆ ಪ್ಲಾಟ್ಫಾರ್ಮ್ಗೆ 5ರಿಂದ 50 ರೂಪಾಯಿಗಳವರೆಗೂ ಹೆಚ್ಚಳ ಮಾಡಿದೆ. ಟ್ಯಾಕ್ಸ್ ಕಟ್ಟಿರುವುದರಲ್ಲಿ ರಾಷ್ಟ್ರದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಆದರೆ ಕರ್ನಾಟಕಕ್ಕೆ ನೀಡಬೇಕಾದ ತೆರಿಗೆ ಪಾಲಿನಲ್ಲಿ ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಕರ್ನಾಟಕ ಜನರ ತೆರಿಗೆ ಪಾಲನ ಸರಿಯಾಗಿ ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆ ಇಲಾಖೆಗೆ ಮುತ್ತಿಗೆ ಹಾಕುವ ಮೂಲಕ ಹೋರಾಟವನ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಕಲೇಶಪುರ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಜಿಇ ಪುನೀತ್, ಹಾಸನ ಅಸೆಂಬ್ಲಿ ಉಪಾಧ್ಯಕ್ಷ ಸಮೀರ್ ಪಾಷಾ, ಬೇಲೂರು ಅಸೆಂಬ್ಲಿ ಅಧ್ಯಕ್ಷ HN ಶರತ್, ಹಾಸನ ಅಸೆಂಬ್ಲಿ ಪ್ರಧಾನ ಕಾರ್ಯದರ್ಶಿ ರವಿಕಿರಣ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಗುರುವಾರ ಬೆಳಗ್ಗೆ 11:30ಕ್ಕೆ ತಣ್ಣೀರಾಳದಿಂದ ಆದಾಯ ತೆರಿಗೆ ಇಲಾಖೆವರೆಗೂ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದೀವಿ. ತೀರ್ಮಾನ ಏನಕ್ಕೆ ಮಾಡ್ಕೊಂಡಿದ್ವಿ ಅಂದರೆ ಕೇಂದ್ರ ಸರ್ಕಾರದವರು ತುಂಬಾ ಅತಿಯಾದ ಬೆಲೆ ಏರಿಕೆ ಮಾಡಿದ್ದಾರೆ. ಜನಗಳಿಗೆ ಪ್ರತಿನಿತ್ಯ ಗೃಹ ಉಪಯೋಗಿ ವಸ್ತುಗಳ ಮೇಲೆ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಸಿಮೆಂಟ್ ಇರ್ಬೋದು, ಕಬ್ಬಿಣ ಇರ್ಬೋದು, ಎಲ್ಲಾ ವಸ್ತುಗಳ ಮೇಲೂ ಎಲ್ಲ ತುಂಬಾ ಬೆಲೆ ಏರಿಕೆ ಮಾಡಿದ್ದಾರೆ. ಅವತ್ತಿನ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗ್ಯಾಸ್ ಬೆಲೆ ಬರೀ 414 ರೂಪಾಯಿ ಇತ್ತು ಒಂದು ಸಿಲಿಂಡರ್ಗೆ. ಇವತ್ತು 1,150 ರೂಪಾಯಿ ಆಗಿದೆ. ಪೆಟ್ರೋಲ್ ಬೆಲೆ ಅವತ್ತು 65 ರೂಪಾಯಿ ಇತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ. ಅವತ್ತಿನ ಕಚ್ಚಾ ತೈಲದ ಬೆಲೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ನಗರಸಭೆ ಉಪಾಧ್ಯಕ್ಷರಾಗಿ ಹೇಮಲತಾ ಕಮಲ್ ಕುಮಾರ್ ಅವಿರೋಧ ಆಯ್ಕೆ, ಮೈತ್ರಿ ಧರ್ಮ ಪಾಲಿಸಿದ ಬಿಜೆಪಿ, ಸ್ಥಾನ ಉಳಿಸಿಕೊಂಡ ಜೆಡಿಎಸ್. ಆಲೂರು ಯುವ ಕಾಂಗ್ರೆಸ್ ವತಿಯಿಂದ ಬೆಲೆ ಏರಿಕೆಗೆ ಖಂಡನೆ, ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ, ಮೋದಿ ಸರ್ಕಾರದ ವಿರುದ್ಧ ಕೈ ಮುಖಂಡರ ವಾಗ್ದಾಳಿ. ಚನ್ನಕೇಶವ ಸ್ವಾಮಿಯ ಭಕ್ತಿ ತಾಣದಲ್ಲಿ ನಡೆದ ಜಾತ್ರಾ ಮಹೋತ್ಸವ, ಸತತ 15 ದಿನಗಳ ಜಾತ್ರೆಯಲ್ಲಿ ಕೇಶವನಿಗೆ ಭಕ್ತಿಭಾವ ಉತ್ಸವಗಳು, ಚನ್ನಿಗನ ಶಯನೋತ್ಸವದೊಂದಿಗೆ ಸಂಪನ್ನಗೊಂಡ ಜಾತ್ರಾ ಮಹೋತ್ಸವ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.